ಅಷ್ಟೊಂದೆಲ್ಲ ಸ್ವಲ್ಪ ನೀವೇನ್ ಮಾಡ್ತೀರಾ ಮಾಡಿ ಒಂದೇ ಮಾತಂದ್ರು. ನಾನು ಬಹಳನೇ ಈ ಬೆನಲ್ಲಿ ಆಕ್ಚುಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ಏನೋ ಒಂದು ಡಿಫ್ರೆಂಟ್ ಥಾಟ್ ಇಟ್ಕೊಂಡೆ ಬರ್ತೀನಿ ಆಕ್ಚುಲಿ ನಾನು. ಯಾಕಂದ್ರೆ ನಾವು ಏನ್ ಬೇಕಾದ್ರೂ ನಾವು ಮಾಡೋದಕ್ಕೆ ಅವಕಾಶ ಇದೆ ಇಲ್ಲಿ, ನನಗೆ ಏನು ರೆಸ್ಟ್ರಿಕ್ಷನ್ಸ್ ಇರಲ್ಲ. ರಾಮ ಅವರು ಫುಲ್ ನಮ್ಗೆ ಉಪಯೋಗ ಕೊಡ್ತಾರೆ, ಯಾವ ತರ ಬೇಕಾದ್ರೂ ಮಾಡಿ ಹೈಲೈಟ್ ಆಗ್ಬೇಕಂತ ಒಂದೇ ಮಾತಾಡ್ತಾರೆ. ಸೊ ಅದೇ ರೀತಿ ಬಹಳ ಪ್ಲಾನ್ ಮಾಡಿ ಒಂದು 5 ಆಕ್ಷನ್ ಬರುತ್ತೆ ಈ ಪಿಕ್ಚರ್ ಅಲ್ಲಿ. ಕಥೆಯಲ್ಲಿ ಬಹಳನೇ ಆಕ್ಷನ್ಗಳು ಅವಶ್ಯಕ ಎಲ್ಲ ತರಿಸಿ ಎಷ್ಟೇ ಖರ್ಚಾದ್ರೂ ನಾವು ಬಹಳನೇ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ವಿ. ಅದ್ರ ಜೊತೆ ಇನ್ನೊಂದು ಒಳ್ಳೆ ಅದ್ಭುತ ಆಕ್ಷನ್ಗಳು ಬರೋದಕ್ಕೆ ಕಾರಣನೇ ವಿಜಯ್ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನು ನನ್ನ ಹತ್ರ ಕೇಳಿ ಮಾಸ್ಟರ್ ಈಗ ಯಾವ ತರ ರಿಸ್ಕ್ ಆದ್ರೂ ಕೊಡಿ ಮಾಡ್ತೀನಿ, ಡೂಪ್ ಮಾತ್ರ ಬೇಡ ಅಂತ ಒಂದೇ ಮಾತಂದ್ರು. ಸೊ ಈ ಪಿಕ್ಚರ್ ಡೂಪ್ ನಾನು ಆರ್ಟ್ ಹೇಳ್ತಾ ಇದ್ದೀನಿ, ತುಂಬಾ ರಿಸ್ಕ್ ತಗೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು ವಿಜಯ್ ಅವರು. ಸೊ ಅಂತ ಒಂದು ಆರ್ಟಿಸ್ಟ್ ಕೈಯಲ್ಲಿ ನಾನು ಆಕ್ಷನ್ಸ್ ಮಾಡಿಸಿದ್ದು ನನ್ನ ಅದೃಷ್ಟ ಅಂತ ನನಗೆ ಒಂದು ಫೀಲ್ ಆಯ್ತಾ ಮಾಡಿಸೋವಾಗ. ಯಾಕಂದ್ರೆ ಆಕ್ಚುಲಿ ನಮ್ಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಆಗುತ್ತೆ ಅಂದ್ರೆ ನಾವು ಅನ್ಕೊಂಡು ಆಕ್ಷನ್ಸ್ ತುಂಬಾನೇ ಖುಷಿ ಆಯ್ತು. ಸೊ ರಾಮವರ್ಧನ್ ಅವರಲ್ಲಿ ವಿಜಯ್ ಕಾಂಬಿನೇಷನ್, ಆಮೇಲೆ ನನಗೆ ತುಷಾರ್ ರಂಗನಾಥ್ ಅವರು ಫುಲ್ ಫ್ರೀಡಮ್, ಅವರು ಬಿಗಿನಿಂಗ್ ಇಂದ ಕೊನೆವರೆಗೂ ಜೊತೆಲಿ ಇಟ್ಕೊಂಡು ತುಂಬಾನೇ ಪ್ರೋತ್ಸಾಹ ಕೊಟ್ಟರು. ಅದೇ ರೀತಿ ನಮ್ಮ ಕ್ಯಾಮರಾಮನ್ ದಾಸಿ ಸೀನ್ ಅವರು ಕೂಡ ಬಹಳನೇ ರಿಸ್ಕಿ ಶಾರ್ಟ್ಸ್ ಎಲ್ಲ ನಾವು ಯಾವ ತರ ಶಾರ್ಟ್ ಕೊಟ್ಟರು ಅವರು ತುಂಬಾ ಚೆನ್ನಾಗಿ ಅದನ್ನ ತೆರೆ ಮೇಲೆ ತಂದಿದ್ದಾರೆ. ಸೊ ಒಳ್ಳೆ ಟೀಮ್ ವರ್ಕ್. ಸೊ ತುಂಬಾನೇ ಖುಷಿ ಆಯ್ತು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದು. ಡೆಫಿನೆಟ್ಲಿ ಒಂದು ಒಳ್ಳೆ ಆಕ್ಷನ್ ಸಿನಿಮಾ ಆಗುತ್ತೆ ಕಂಠೀರವ. ಥ್ಯಾಂಕ್ ಯು ಸರ್. ಕಂಠೀರವ ಸುಮಾರು 10 ತಿಂಗಳಿಂದ ನಾವು ಈ ಸಿನಿಮಾ ಪ್ರಾರಂಭ ಮಾಡೋದು ಬಂದಿದೆ. ಸೊ ಆ ಸಂತೋಷನ ಹಂಚ್ಕೊಳ್ಳೋಕ್ಕೋಸ್ಕರ ಇವತ್ತು ನಾವೆಲ್ಲ ಭೇಟಿ ಆಗ್ತಾ ಇದ್ದೀವಿ ಜೊತೆ. ಈಗ ವಿಜಯ್ ಆದ್ಮೇಲೆ ಒಂದು ಮಾತಾಡೋದು ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಮೊದಲು ವಿಜಯ್ ಮಾತಾಡ್ತಾರೆ. ಎಲ್ರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರ ಮತ್ತೆ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಕೆಲವೆಲ್ಲ ಗಾದೆ ನಿಜ ಆಗ್ತಾ ಹೋಗುತ್ತೆ. ಊರಿಗೆ ಬಂದವರು ನೀರಿಗೆ ಬರಲೇಬೇಕು ಅನ್ನೋಂಗೆ ಗಾದೆ ನಗರಕ್ಕೆ ಬಂದವರು ರಾಮಸ್ವಾಮಿ ತಂಡದಲ್ಲಿ ಕೆಲಸ ಮಾಡಲೇಬೇಕು. ಯಾಕೆಂದ್ರೆ ಸಿನಿಮಾನ ತನ್ನ ತಮ್ಮ ಮಕ್ಕಳಿಗಿಂತ ಹೆಚ್ಚಿಗೆ ಸಿನಿಮಾನ ಪ್ರೀತಿ ಮಾಡಿ ಸಿನಿಮಾಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಅದೇನ್ ಖರ್ಚಾದ್ರೂ ಚಿಂತೆ ಇಲ್ಲ. 20 ದಿವಸ ಅಥವಾ 50 ದಿವಸ ಎಷ್ಟು ದಿವಸ ಬೇಕು ಹೇಳಿ, ನನಗೆ ಕ್ವಾಲಿಟಿ ಬೇಕು ಅಂತ ಸಿನಿಮಾನೇ ನನ್ನ ಜೀವ, ಸಿನಿಮಾನೇ ನನ್ನ ಉಸಿರು, ಸಿನಿಮಾಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಒಬ್ಬ ಹೀರೋನ್ ಆಗ್ಲಿ, ಹೀರೋಯಿನ್ ಆಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ ತುಂಬಾ ಮಕ್ಕಳ ತರ ಸಾಕ್ತಾರೆ. ಅದು ನನ್ನ ತುಂಬಾ ತುಂಬಾ ಮನಸ್ಸಿಗೆ ಒಳಗಡೆ. ಯಾಕಂದ್ರೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಜೊತೆ ಅನುಭವಿಸಿದ್ವಿ ಕೂಡ, ಈ ತರ ನಾವು ಪ್ರೀತಿ ಪಡ್ಕೊಂಡಿದ್ದೀವಿ ಕೂಡ. ಒಂದ್ ಕಡೆ ಖುಷಿನೂ ಆಗುತ್ತೆ, ಒಂದ್ ಕಡೆ ದುಃಖನೂ ಬರುತ್ತೆ. ಪ್ರತಿ ಸರಿ ಫೈಟ್ ಮಾಡ್ತೀವಿ ಅಂದಾಗ ನಾನು ಮಾಸ್ಟರ್ ಪ್ಲಾನ್ ಮಾಡಿದಾಗ ಒಂದು 4 ದಿನ ಮಾಡ್ತೀವಿ ಅಂತ ಬೇಡ, ನೋಡಿ ಒಂದು 8 ದಿವಸ ಆದ್ರೆ ಮಾಡಿ ತೊಂದರೆ ಇಲ್ಲ. ಏನ್ ಬೇಕು ಹೇಳಿ, ನಾವೆಲ್ಲ ಇದೀವಿ ಅಂತ ಮುಂದೆ ನಿಂತ್ಕೊಂಡು ಆ ಧೈರ್ಯ ಕೊಡೋದು ನಮ್ಗೆ ಬೇರೆ ತರ ಬೆಳಕ ನೋಡಿ ತುಂಬಾ ಸೇಫ್ ಆಗಿ ಮಾಡಿ. ಅದು ಯಾವಾಗಲೂ ಸಿನಿಮಾ ಬಗ್ಗೆನೇ ಯೋಚನೆ ಮಾಡಿ, ಸಿನಿಮಾನೇ ನನ್ನ ಜೀವನದಲ್ಲಿ ಓದ್ಕೊಂಡಿರೋ ಅವಸರಗಳು. ಯಾಕಂದ್ರೆ ಸಿನಿಮಾ ತುಂಬಾ ಪ್ರೀತಿ ಮಾಡ್ತಾರೆ, ಹೆಚ್ಚಿಗೆ ಮಾತಾಡೋದು ಸುಮಾರು 1 ಅವರ್ 2 ಅವರ್ ಸುಮ್ಮನೆ ಪೇಷನ್ಸ್ ಒಂದೇ ಮಾತಾಡ್ತಾರೆ. ಆಯ್ತು ಬಿಡಿ ಏನಾಗುತ್ತೆ ನೋಡೋಣ. ಯಾಕೆ ಅವ್ರ ಬ್ಯಾನರ್ನ ತುಂಬಾ ಇಷ್ಟಪಡ್ತೀವಿ ಅಂದ್ರೆ, ತುಂಬಾ ಅವ್ರು ಹಾಕೋದು ದೊಡ್ಡ ಬಜೆಟ್ ಸಿನಿಮಾಗೆ ಅವರ ಹೋಪ್ಸ್ ಲಾಸ್ ಆಗುತ್ತೆ ಅಥವಾ ವಿನ್ ಆಗುತ್ತೆ. ಹೊಸದಾಗಿ ಸ್ಟುಡಿಯೋದೇನ ಮಾಡೋದು ಅಥವಾ ಈಗ ನಾವೇನ್ ರಾಮೋಜಿರಾವ್ ಫಿಲ್ಮ್ ಸಿಟಿ ಹೇಳಿದೆ ಆ ಥರ ನಾವು ಕನ್ನಡದಲ್ಲಿ ಒಂದು ಮಾಡಬೇಕು ಅನ್ನೋ ಡ್ರೀಮ್ಸ್ ಇಟ್ಕೊಂಡಿರೋದು. ನನ್ಗೆ ಆ ವಿಷಯದಲ್ಲಿ ತುಂಬಾ ಖುಷಿ. ರಾಕ್ಷಸ ಸಿನಿಮಾ ಮಾಡ್ಬೇಕಾದ್ರೆ ರಂಗನಾಥ್ ಅವರು ರಾಮು ಸರ್ಗೆ ತೋರಿಸಿ, ಅವತ್ತು ಕೂಡ ಮಂಜು ಮಾಸ್ಟರ್ ನನಗೆ ಫೈಟ್ ಪಾಸ್ ಆಗಿದ್ರು. ಅವತ್ತು ರಾಮು ಸರ್ ಯಾವಾಗಲೂ ನನ್ನ ಆ ಒಂದು ನಿಯತ್ತು ರಾಮು ಸರ್ ಯಾವಾಗಲೂ ಇರುತ್ತೆ. ಅದನ್ನ ನಾನು ಕಳ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಸಿನಿಮಾ ಕೂಡ ಅಷ್ಟೇ ಅದ್ದೂರಿಯಾಗಿ ಖರ್ಚು ಮಾಡಿ ಮತ್ತೆ ಎಲ್ಲವನ್ನೂ ಒದಗಿಸ್ಕೊಟ್ಟು ಇವತ್ತು ಖುಷಿಯ ವಿಷಯ ಫಸ್ಟ್ ಪ್ರಿಂಟ್ ಬಂದಿರೋದು. ಎಲ್ಲವನ್ನೂ ನೋಡಿ ನಾನು ತುಂಬಾ ಸಂತೋಷವಾಗಿದ್ದೀನಿ. ಆಮೇಲೆ ನನ್ನ ಪ್ರೀತಿಯ ಸ್ನೇಹಿತ ರಂಗನಾಥ್ ಅವರು ನನಗೆ ಅವತ್ತು ರಾಕ್ಷಸ ಸಿನಿಮಾ ಪಾತ್ರ ಕೊಡಿಸಿದ್ರು. ದಯವಿಟ್ಟು ನಾನು ಡೈರೆಕ್ಷನ್ ಮಾಡ್ಕೊಡಿ ಅಂತ ಅವ್ರನ್ನ ಕೇಳಿದಕ್ಕೆ ಮಾಡ್ಕೊಂಡಿದ್ದಕ್ಕೂ, ರಾಮು ಸರ್ ನಮ್ಮಿಬ್ಬರಿಗೂ ಅವಕಾಶ ಕೊಟ್ಟಿದ್ದಕ್ಕೂ, ಮಂಜು ಮಾಸ್ಟರ್ ಹೇಳ್ತಾರೆ ಇಲ್ಲ
ಅದು ಪ್ರಾಣ ಒತ್ತೆ ಮಾಡ್ತಾ ಇರಲಿಲ್ಲ. ಇಲ್ಲ, ನಾವೇನ್ ಮಾಡಿದ್ವಿ, ಮಂಜು ರಂಗನಾಥ್ಗೆ ಹೃದಯಾಘಾತ ಆಯಿತು. ಇಮಿಡಿಯೇಟ್ ಆಗಿ ಕರ್ಕೊಂಡೋಗಿ ಅಲ್ಲಿ ಹಾಸ್ಪಿಟಲ್ ಸೇರಿಸಿ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಡಾಕ್ಟ್ರು ಇಲ್ಲ ಬೆಡ್ ರೆಸ್ಟ್ ತಗೋಬೇಕು ಅಂತ. ರಾಮು ಅವರು ಇಲ್ಲ ಸಿನಿಮಾ ಪೋಸ್ಟ್ಪೋನ್ ಮಾಡೋ ಒಂದು 30 ದಿವಸ ಅಂತ. ರಂಗನಾಥ್ ಡೆಡಿಕೇಶನ್ ಇಟ್ಕೊಂಡು ಶಾರ್ಟ್ನ ಕಂಪೋಸ್ ಮಾಡಿ ಡೈರೆಕ್ಟ್ ಮಾಡ್ತಾರೆ. ರಂಗನಾಥ್ ತುಂಬಾ ಶ್ರಮ ವಹಿಸಿ, ರಾಮು ಅವರು ಸೆಟ್ ಅಲ್ಲಿ ಒಂದು ಮೊಳೆ ಹೊಡಿಬೇಕು ಅಂದ್ರೆ 2 ಸಲ ಯೋಚನೆ ಮಾಡ್ತಾರೆ, ಮೊಳೆ ಯಾಕೆ ಹೊಡಿಬೇಕು ಅಂತ. ಸರ್ ಈ ಸೆಟ್ ನ ಬ್ಲಾಸ್ಟ್ ಮಾಡೋಣ ಅಂದ್ರೆ ಕೊಚ್ಚಿನಲ್ಲಿ 20 ಹಡಗು ಸಾಕು ಸರ್, 20 ಸ್ಟೀಮರ್ ಸಾಕು ಸರ್, 20 ಚೆನ್ನಾಗಿರುತ್ತೆ ಅಂದ್ರೆ 20 ಆಯ್ತು ಬಿಡಿ ಅಂತೇಳಿ 72 ಕಳಿಸ್ತಾರೆ. ಯಾಕೆ ಸರ್ ಇಲ್ಲ ಕಣ್ ತುಂಬ ಕಾಣಬೇಕು, ಫ್ರೇಮ್ ಕಾಣಲ್ಲ. 4 ಟಾಟಾ ಸುಮ್ಮ 44 ಟಾಟಾ ಸುಮ್ಮ ಕಳಿಸ್ತಾರೆ. ಹೀಗಾಗಿ ಇಡೀ ಕಂಟಿರುವ ಬಜೆಟ್ 7 ರಿಂದ 8 ಕೋಟಿ ಮೀರಿದೆ ಅಂತಂದ್ರೆ ಅತಿಶಯೋಕ್ತಿ. ಇಂಥ ಒಂದು ಅದ್ಭುತವಾದ ಚಿತ್ರವನ್ನು ರಾಮ ಅವರು ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಅದಕ್ಕೆ ಕೋಟ್ಯಾಂತರ ರಾಮ ಆಗಲಿ, ಕೋಟಿ ನಿರ್ಮಾಪಕರ ಕೋಟ್ಯಾಂತರ ನಿರ್ಮಾಪಕ ರಾಮ ಆಗಲಿ ಅಂತ ಹೇಳ್ತಾ ತನ್ನಿಂದ ಪ್ರಶ್ನೆಗಳು. ನಮ್ಮ ಮಾಸ್ಟರ್ ಫೈಟ್ ಮಾಡ್ತಾ ಇದ್ರು. ಅವತ್ತು ನೋಡ್ಬಿಟ್ಟು ನಾನು ಹೇಳಿದೆ, ಎಷ್ಟು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾರಿಗೆ ಹುಡುಗ ಮುಂದಕ್ಕೆ ತುಂಬಾ ಒಳ್ಳೆ ಭವಿಷ್ಯ ಇದೆ ಅಂತ. ಅದು ದುರುಪಿಲ್ದಾನೆ ಮಾಡಿಸ್ತಾ ಇದ್ರು. ಅಯ್ಯೋ ಮಾಸ್ಟರ್, ನಾನು ಕರ್ದು ಕೂಡ ಹೇಳಿದೆ ಸೈಡ್ಗೆ, ಈ ತರ ಮಾಡ್ಬೇಡಿ, ಎಷ್ಟು ಬೀಳ್ಬೋದೇನೋ ಜಾಸ್ತಿ ಅಂತ. ಪ್ಯಾಲೇಸ್ ಅಲ್ಲಿ ಫೈಟು ಆ ಪಿಕ್ಚರ್ ನೋಡಿ ನಾವು ನಕ್ಕು ಸುಸ್ತಾಗ್ತಾ ಇದ್ರು, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದಾದ್ಮೇಲೆ ದುನಿಯಾ ಚಿತ್ರವನ್ನ ನಾನು ನೋಡಿ ಒಂದು ಒಳ್ಳೆ ಆಕ್ಷನ್ ಚಿತ್ರ ಮಾಡೋಣ ಅಂತ ಅವಾಗಿಂದನೂ ನಾವು ವೇಟ್ ಮಾಡಿದ್ವಿ. ಅದು ಕರೆಕ್ಟಾಗಿ ಈ ಚಿತ್ರ ಒಂದು ಸೆಲೆಕ್ಟ್ ಆಯಿತು. ನಿಜವಾಗ್ಲೂ ವಿಜಯವರು ತುಂಬ ಒಂದು ಶ್ರಮ ಪಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ. ಅವರು ಒಂದು ಫಸ್ಟ್ ಫೈಟ್ ಇದೆ ಈ ಚಿತ್ರದಲ್ಲಿ, ಅದಕ್ಕೆ ನನಗೇನೇನೋ ಸ್ವಲ್ಪ ಇದು ಬೇಕು ಅಂತ ಹೇಳಿದ್ರು. ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡಿಕೊಟ್ಟೆ. ನಿಜವಾಗ್ಲೂ ಅದು ತೆರೆ ಮೇಲೆ ನೋಡಿದಾಗ ಅದಕ್ಕೆಷ್ಟು ಅವರು ನಿಜವಾಗ್ಲೂ ಪ್ರಾಣ ಭಯನೇ ಕೊಟ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ಒಂದು 11-12 ತಿಂಗಳಿಂದ ಎಲ್ಲ ಟೆಕ್ನಿಷಿಯನ್ ತುಂಬಾ ಶ್ರಮ ಪಟ್ಟು ಮಾಡಿದ್ದಾರೆ. ಒಂದು ದೊಡ್ಡ ಪಿಕ್ಚರ್, ಕನ್ನಡದಲ್ಲಿ ಒಂದು ಬಿಗ್ ಪಿಕ್ಚರ್ ಅಂತ ಹೇಳ್ಬೇಕು. ಸರಿಗಿಲ್ಲ ಆಂಗಲ್ ಚೂರಾಗೆ ಬಿಡು ಸರ್. ಸರ್ ವಿಜಯ್ ಸರ್ ಇಲ್ಲಿ ವಿಜಯ್ ಒಂಚೂರಪ್ಪ ಬ್ಯಾಕ್ ಝೂಮ್ ಎಲ್ಲ ಬಗ್ಗೆ ನನಗೆ ಹೇಳ್ಕೊಡ್ಬೇಕಾಗಿಲ್ಲ ನೀವು.